ಕಾವೇರಿ ನೀರಾವರಿ ನಿಗಮದಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಎಲ್ಲ 1 ಕೋಟಿ ಒಳಗಡೆ ಕಾಮಗಾರಿಗಳು ಬಂದ್ರೆ ಅವ್ರಿಗೆ SC/ST ಗುತ್ತಿಗೆದಾರ ಮೀಸಲಾತಿ ಕೊಡಬೇಕಾಗುತ್ತೆ ಅಂತ ಹೇಳಿ 5 ಕೋಟಿಗೆ ಪ್ಯಾಕೇಜ್ ಮಾಡೋಕ್ಕೆ ಪ್ಯಾಕೇಜ್ ಮೂಲಕ ಟೆಂಡರ್ ಕರೆದಿತ್ತು. ಇಲ್ಲಿ ನಮ್ಮನ್ನ ಮೀಸಲಾತಿಯಿಂದ ದೂರ ಇಡುವಂಥದ್ದು ಇವರು ಹುನ್ನಾರ. ಈಗ ಅವ್ರಿಗೆ ಕೇಳಿದ್ರೆ MLA ತೋರಿಸ್ತಾರೆ. ಈಗ ನಾನು ಇವ್ರಿಗೆ ಕೇಳೋದೊಂದೇ, ಸನ್ಮಾನ್ಯ ಸಿದ್ದರಾಮಯ್ಯರ ಆಶಯಗಳನ್ನ ಇವರು ಬೆಂಬಲಿಸದೆ ಧಿಕ್ಕರಿಸ್ತಾ ನಮಗೆ SC/ST ಗುತ್ತಿಗೆದಾರರಿಗೆ ಈ ಜಿಲ್ಲೆಗೆ ವಂಚನೆ ಮಾಡ್ತಾ ಇದ್ದಾರೆ. ಈ ಜಿಲ್ಲೆಗೆ ಸಂಬಂಧಪಟ್ಟ 3 ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್, ನಾಗಮಂಗಲ ಆಗಲಿ, ಮಳವಳ್ಳಿ ಆಗಲಿ, ಮಂಡ್ಯ VC ನಾಲೆ ಆಗಲಿ, ಇವ್ರುಗಳದು ಇಲ್ಲಿ ಏನಂತ ಹೇಳಿದ್ರೆ ಇವ್ರ ಸಮಸ್ಯೆಗಳೇನಂತ ಹೇಳಿದ್ರೆ, ಈಗ 1 ಕೋಟಿ ಒಳಗಡೆ ಕಾಮಗಾರಿಗಳನ್ನ ನಿರ್ವಹಿಸಬೇಕಾದ್ರೆ ಶಾಸಕರ ಅನುಮತಿ ಬೇಕು ಅಂತ ಹೇಳ್ತಾರೆ. ನಾನು ಇವ್ರು ಕೇಳೋದಿಷ್ಟೇ, ನೀವು ಕಾರ್ಯಪಾಲಕ ಅಭಿಯಂತರದ ಅಥವಾ ಶಾಸಕರ PM ಸರ್ಕಾರ ಆದೇಶ ಮಾಡೋದು ಇವ್ರ ಅಧಿಕಾರಿಗಳ ಕೆಲಸ ಏನಂತಂದ್ರೆ ಸರ್ಕಾರ ಆದೇಶನ ಇಂಪ್ಲಿಮೆಂಟ್ ಮಾಡೋದಷ್ಟೇ ಇವ್ರ ಕೆಲಸ. ಇವರು MLA ಮೇಲೆ MLA ಯಾರಿಗೆ ಕಾಮಗಾರಿ ಕೊಡಬೇಕು ಅಂತ ಹೇಳ್ತಾರೆ, ಅವ್ರಿಗೆ ಯಾರು ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ, ಅವ್ರಿಗೆ ಕೆಲಸ ಕೊಡಬೇಕು, ಇಲ್ಲ ಅಂದ್ರೆ ನಮ್ಗೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋದು ಅವ್ರದ್ದು ವಾದ. ಅಂದ್ರೆ ಅವರು ಉಳಿಬೇಕಾಗಿ ಕಾನೂನನ್ನ ಉಲ್ಲಂಘನೆ ಮಾಡ್ತಾರೆ, ಪಾರದರ್ಶಕ ಕಾಯ್ದೆ ಉಲ್ಲಂಘನೆ ಮಾಡೋದಕ್ಕೆ ಅವ್ರು ಸಿದ್ಧರಿದ್ದಾರೆ. ಇದು ನೇರವಾಗಿ ಹೇಳ್ಬೇಕಂತಂದ್ರೆ ಇದು ನಮಗೆ ಅಟ್ರಾಸಿಟಿ ಕಾಯ್ದೆ ಅಡಿ ಬರ್ತಾರೆ. ಒಂದು ಪಾರದರ್ಶಕ ಕಾಯ್ದೆ ಉಲ್ಲಂಘನೆ ಮಾಡಿದರೆ ಸೆಕ್ಷನ್ 23 ಇವು ಏನ್ ಹೇಳುತ್ತಂದ್ರೆ 3 ವರ್ಷ ಜೈಲುವಾಸ ಅಂತ ಹೇಳುತ್ತೆ ಉಲ್ಲಂಘನೆ ಮಾಡಿದ್ರೆ. ಹಾಗೆ ನಮ್ಮನ್ನು SC/ST ಗುತ್ತಿಗೆದಾರನ ಇದರಿಂದ ವಂಚಿರೋದ್ರಿಂದ ಮುಂದೆ ಇವ್ರ ಮೇಲೆ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಏನ್ ಕಾಯ್ದೆ ಅನ್ವಯ ಅಟ್ರಾಸಿಟಿ ಏನಿದೆ ಅದರ ಆಧಾರದ ಮೇಲೆ ದೂರು ಕೊಡಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾರೆ. ಇಲ್ಲಿ ಮನೆ ಶಾಸಕರುಗಳಲ್ಲಿ ವಿನಂತಿ ಮಾಡೋದೇನಂದ್ರೆ, ನಿಮ್ಮಗಳ ಗೆಲುವಿಗೆ ದಲಿತ ಸಮುದಾಯದ ಪಾತ್ರ ಬಹಳ ದೊಡ್ಡದಿದೆ. ಮತ್ತೆ ಈ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂದ್ರೂ ಕೂಡ ಪಾತ್ರ ದೊಡ್ಡದಿದೆ. ಇವರು ಕಾಮಗಾರಿಗಳನ್ನ ಮತ್ತೆ ಆರ್ಥಿಕವಾಗಿ ಸಬಲರಾಗಿ ಮಾಡೋದಕ್ಕೆ ಬೇರೆ ಗುತ್ತಿಗೆದಾರರು, ಮತ ಹಾಕಿಸ್ಕೊಳ್ಳೋದಕ್ಕೆ ದಲಿತ ಗುತ್ತಿಗೆದಾರರು ಅಥವಾ ದಲಿತ ಸಮುದಾಯನ, ಇದೇನಾ ನೀವು ದಲಿತ ಸಮುದಾಯಕ್ಕೆ ಕೊಡ್ತಾ ಇರೋ ಬೆಲೆ? ಮತ್ತೆ ಇದು ನಿಮ್ಮ ಉದ್ದೇಶನ? ಇಲ್ಲಿ ನೋಡಿ, VC ಮಂಡ್ಯ ಇದೊಂದು ನಾಗಮಂಗಲ ಇದೆ. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಇಂಪ್ರೂವ್ಮೆಂಟ್ ಟು ರೋಡ್ ಫ್ರಮ್ ಮೇಘಲ ಇಜ್ಜರ್ಘಟ್ಟ ವಿಲೇಜ್ ಟು ಹೇಮಾವತಿ ಮೈನ್ ಕ್ಯಾನಲ್ ಟು ಆಮೇಲೆ ಕನ್ಸ್ಟ್ರಕ್ಷನ್ ಪಿಕಪ್ ಬ್ರಿಡ್ಜ್. ಮತ್ತೆ ತಿರ್ಗಾ ಇನ್ನೊಂದು ವರ್ಕ್ ಹೇಳ್ತಾರೆ ಬೇರೆ ಕಡೆ, ಇಂಪ್ರೂವ್ಮೆಂಟ್ಸ್ ಟು ರೋಡ್ ಇಜ್ಜರ್ಘಟ್ಟ ವಿಲೇಜ್ ಎಲ್ಲ ಅಂಡರ್ ಅಂದ್ರೆ ಈ ಊರಲ್ಲಿ ಒಂದು ಕಾಮಗಾರಿ, ಇನ್ನು 10 ಕಿಲೋಮೀಟರ್ ದೂರ ಇದ್ರೆ ಅಲ್ಲೊಂದು ಕಾಮಗಾರಿ, ಇನ್ನು 10 ಕಿಲೋಮೀಟರ್ ದೂರ, ಅಲ್ಲೆಲ್ಲ ಸಣ್ಣ ಸಣ್ಣ ಕಾಮಗಾರಿಗಳನ್ನ ಸೇರಿಸಿ 5 ಕೋಟಿ ಕಾಮಗಾರಿನ ಟೆಂಡರ್ ಕರೀತಾರೆ. ಅಂದ್ರೆ 5 ಕೋಟಿಗೆ ಟೆಂಡರ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಸಾಮರ್ಥ್ಯ 10 ಕೋಟಿ ಟರ್ನ್ ಇರ್ಬೇಕು 2 ವರ್ಷ. ಈ ರೀತಿಯಾಗಿ ಕಾನೂನುಗಳನ್ನ ಅವರು ಮಾಡಿದ್ರೆ ನಾವು ಭಾಗವಹಿಸೋದಕ್ಕೆ ಆಗೋದಲ್ಲ ಅನ್ನೋದು ಅವ್ರಿಗೆ ಗೊತ್ತಿರೋ ವಿಷಯ. ಹಾಗಾಗಿ ನಾವು ಕೂಡ ಈ ಪ್ಯಾಕೇಜ್ ವಿಚಾರವಾಗಿ ಬಹಳಷ್ಟು ಚರ್ಚೆಗಳಾಗಿದೆ. ಮತ್ತೆ ಇದರಲ್ಲಿ ಕೂಡ ಹೀಗೆ ಮಾಡಿದ್ದಾರೆ, ಮಳವಳ್ಳಿ ತಾಲೂಕಿನಲ್ಲೂ ಕೂಡ ಎಲ್ಲ 4,98,00,000 4,98,00,000 ಇದೆ ಎಲ್ಲ ವರ್ಕ್ಸ್. ಅಲ್ಲೂ ಕೂಡ ಹೀಗೆ ಸಣ್ಣ ಸಣ್ಣ ಊರುಗಳನ್ನೆಲ್ಲ ಸೇರಿಸಿ ಒಟ್ಟಿಗೆ ನಮಗೆ ಪ್ಯಾಕೇಜ್ ಮಾಡಬೇಕು ಮಾಡಲಿ, ನಮ್ಮ ಅಂದ್ರೆ ಏನಿಲ್ಲ. ಬೇಕಾದ್ರೆ ಇಡೀ ಜಿಲ್ಲೆಗೆ ಒಂದೇ ಪ್ಯಾಕೇಜ್ ಮಾಡ್ತಾರೆ, ಮಾಡಲಿ. ಇವರು ಮಾಡೋದಿಲ್ಲ. ಇಡೀ ಜಿಲ್ಲೆ ಒಂದು ಎಕ್ಸಿಕ್ಯೂಟಿವ್ 1 ಡಿವಿಷನ್ ಇರುತ್ತೆ, 4 ಸಬ್ ಡಿವಿಷನ್ ಇರುತ್ತೆ ಅನ್ಬಿಟ್ಟು ಸಬ್ ಡಿವಿಷನ್ ಸೇರಿಸಿ ಒಂದೇ ಡಿವಿಷನ್ ಒಂದೇ ಪ್ಯಾಕೇಜ್ ಮಾಡ್ತಾರ, 20 ಕೋಟಿಗೆ ಮಾಡ್ತಾರೆ, ಮಾಡಲಿ. ಮಾಡೋದಿಲ್ಲ ಅವರು. ಯಾಕೆ ಅಂತಂದ್ರೆ ಅದಕ್ಕೆ ಸಾಮರ್ಥ್ಯ ಇರೋ ಗುತ್ತಿಗೆದಾರ ಇಲ್ಲ.
ಯಾರ ಹತ್ರ MLAಗಳು ಯಾವ ಗುತ್ತಿಗೆದಾರರಿಗೆ ಕಾಮಗಾರಿಗಳನ್ನ ಕೊಡಿಸ್ಬೇಕು ಅಂತ ಹೇಳ್ತಾರೆ, ಆ ಗುತ್ತಿಗೆದಾರ ಸಾಮರ್ಥ್ಯ ಅಷ್ಟಿಲ್ಲ. ಹಾಗಾಗಿ ಅವ್ರ ಸಾಮರ್ಥ್ಯಕ್ಕೆ ತಕ್ಕಂತೆ ಇವರು ಟೆಂಡರ್ನ ಪ್ಯಾಕೇಜ್ ಮಾಡಿ ಕೊಡುವಂತ ಹುನ್ನಾರ. ಈಗ ನಾನು ಮಾನ್ಯ ಶಾಸಕರ ಕೇಳ್ತೀನಿ, ಈಗ ನಮಗೆ